ಮಾಮ್, ಏನ್ ಹೇಳ್ತಿದ್ಯಾ? ಇರೋದನ್ನೇ ಹೇಳ್ತಾ ಇದೀನಿ ಬೇಬಿ. ನಿನ್ನ ಅವ್ರ ಮಗನ್ ಜೊತೆ ಮದ್ವೆ ಮಾಡ್ಬಿಟ್ರೆ ನೀನ್ ಲಂಡನ್ ಅಲ್ಲಿ ಸೆಟ್ಲ್ ಆಗ್ಬಿಡ್ಬೋದು. ಇವಳು 3 ಹೊತ್ತು ರಾಮಾಚಾರಿನ ಸಾಯಿಸಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ನಾವ್ ಎಲ್ಲಿ ಸಿಕ್ಕಾಕೊಳ್ತೀವೋ, ನಾವ್ ಎಲ್ಲಿ ಜೈಲಿಗೆ ಹೋಗ್ತೀವೋ ಅಂತ ಅದೇ ಹೆದರ್ಕೊಂಡಿದ್ದಾಳೆ. ಅದು ರಾಮಾಚಾರಿನೂ ಅಲ್ಲ, ದೆವ್ವನೂ ಅಲ್ಲ, ಮತ್ತೆ ಭ್ರಮೆ. ಎಲ್ಲ ಇವಳು ಭ್ರಮೆ ಅಷ್ಟೇ. ಹಂಗಲ್ಲ ಅದು. ಈಗ ಏನಾದ್ರ ನಿನ್ ಬಾಯಿ ಮುಸ್ತಿ ಅಂದ್ರ ನಿನ್ನ ದೇವ ದೇವ ರಾಮಾಚಾರಿ ದೇವ, ರಾಮಾಚಾರಿ 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 ದೇವ. ಎಜ್ಜಿಕೆ ಇವಳು ಹೀಗೆ ಬಿಟ್ಟು ಪಕ್ಕ ನಮ್ಮನ್ನ ಪೊಲೀಸ್ನವ್ರಿಗೆ ಕೊಟ್ಬಿಡ್ತಾಳೆ. ನಾನ್ ನೋಡ್ದೆ ರಾಮಾಚಾರಿ ದೇವ, ನಾನ್ ನೋಡ್ದೆ ರಾಮಾಚಾರಿ ದೇವ. ರುಕು, ಸ್ವಲ್ಪ ರೆಸ್ಟ್ ಮಾಡು, ಸರಿ ಹೋಗುತ್ತೆ. ಇಲ್ಲ ಇಲ್ಲ, ನಂಗೆ ಯಾವ ರೆಸ್ಟ್ ಬೇಡ. ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಮಲ್ಕೋತೀನಿ. ಅಲ್ಲಿಗೆ ಹೋದ್ರೆ ಯಾವ ರಾಮಾಚಾರಿ ದೇವನ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀನಿ. ಇವಳು ರಾಮಾಚಾರಿಗ್ ಚಾಕು ಹಾಕಿದ್ನೆ ನೆನೆಸ್ಕೊಂಡು ಮಲ್ಗಿರ್ತಾಳೆ. ಅದು ಭ್ರಮೆ ಕಾಡ್ತಾ ಇದೆ. ಹೌದೌದೌದೌದು, ಭ್ರಮೆನೆ. ರಾಮಾಚಾರಿ ಇಲ್ಲ ಅಂತ ನೀವೆಲ್ಲರೂ ಅನ್ಕೊಂಡಿದ್ದೀರಲ್ಲ, ಅದು ನಿಮ್ಮಗಳ ಭ್ರಮೆ. ನಾನಿವತ್ತು ಹೇಳೋದನ್ನ ಯಾರು ಕೇಳಿಸ್ಕೊಂತ ಇಲ್ಲ ಅಲ್ಲ. ಮುಂದೊಂದು ದಿನ ನಾನು ಹೇಳಿದನ್ನ ಯಾಕಪ್ಪ ಕೇಳಿಸ್ಕೊಳ್ಳಿಲ್ಲ ಅಂತ ಎಲ್ಲರೂ ಫೀಲ್ ಮಾಡ್ತೀರ. ಫೀಲ್ ಆ ರಾಮಾಚಾರಿ ಸತ್ತಿಲ್ಲ. ಇದೆಲ್ಲ ಅವ್ರುಗಳು ಸೇಫ್ ಆಗಕ್ ಆಡ್ತಾ ಇರೋ ನಾಟಕ. ಅದು ನಿಮ್ಗಳಿಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಅಯ್ಯೋ, ನನಗೂ ಬೇರೆ ಭಯ ಆಗ್ತಿದೆಯಲ್ಲಪ್ಪ. ಇರುಕು ರಾಮಾಚಾರಿ ದೇವ. ರಾಮಾಚಾರಿ ಸತ್ಯ, ಅವನಿಗೆ ದೇವ ಆಗ್ತಾನೆ ಅಂದ್ರೆ ರಾಮಾಚಾರಿ ಎಲ್ಲ ದೇವ. ಅಯ್ಯೋ ರೊಕ್ಕೋ, ನಿನ್ನ ಗಂಡ ಕಡೆ ಸತ್ತಿರೋದು, ಅವನೇ ಕಡೆ ದೇವ ಆಗಿರೋದು. ಅಯ್ಯಯ್ಯೋ, ಒಟ್ನಲ್ಲಿ ದೇವ ಇದೆ. ನಾನು ಯಾವ್ದಾದ್ರು ದೇವ್ರ ಮನೆ ಸೇರ್ಕೊಂಡ್ರೆ ಬಿಟ್ರು. ಬಾಕಿ ಹಾಕೊಡ ತಪ್ಪ. ಅಮ್ಮ ತಾಯಿ ಗಿರಿ ನಂದಿನಿ ನಂದಿನಿ ಇದನ್ನ ಎಲ್ಲಮ್ಮ ಇದೆಯಾ? ಚಾರು ಮೇಡಮ್, ಚಾರು ಮೇಡಮ್, ಅದನ್ನ ಅಲರ್ಟ್ಸ್ ಬರ ಕೇಳ್ಬೇಕಾ? ಹಾಗೆ ಕೇಳಕ್ ಆಗ್ತಿರ್ಲಿಲ್ವಾ? ಲವ್ ಚಾರು ಮೇಡಮ್ ಹತ್ರ ಒಂದು ಗುಡ್ ನ್ಯೂಸ್ ಹೇಳ್ಬೇಕಿತ್ ಕಣ ನಾನು. ಇಲ್ಲ ಅವ್ರು ನಂಗೆ ಗೊತ್ತಿಲ್ಲ. ಲವ್ ಚಾರು ಮೇಡಮ್ ಇಲ್ಲ. ನಾನ್ ನೋಡಿದ್ರೆ ನನ್ ಬಟ್ಟೆ ಗುಂಡಿ ಕಿತ್ತೋಗಿದೆ, ಅದನ್ನ ಹೊಲಿಬೇಕು ಅಂತ ಸೂಜಿ ದಾರ ಕೋಣಿಸ್ತಾ ಇದೀನಿ. ಇನ್ನೇನ್ ಎಂಟ್ರಿ ಆಗ್ಬೇಕು ಅನ್ನೋ ಹೆಸರೇ ನೀನ್ ಎಂಟ್ರಿ ಕೊಟ್ಬಿಟ್ಟೆ. ಲೇ, ಸೂಜಿಗ್ ದಾರ ತಾನೇ ಪೋಣಿಸ್ತಾ ಇದೀಯಾ? ಚಂದ್ರಗ ರಾಕೆಟ್ ಬಿಟ್ಟಷ್ಟು ಬಿಲ್ಡಪ್ ತಗೋತಾ ಇದೆಯಲ್ಲ. ಅವ್ರ ಮೇಡಮ್ ಇಲ್ಲಿ. ಹೌದಾ? ಹಾಗಿರೋ ನೀನೇ ಪೋಣಿಸ್ಕೊಡು. ನಾ ಅವ್ರಿಗೇನೋ ಗುಡ್ ನ್ಯೂಸ್ ಹೇಳ್ಬೇಕು. ನಿಂದೊಳ್ಳೆ ಚಾರು ಮೇಡಮ್ ಸೂಜಿನ ಬಿಡಿಸ್ಬಿಟ್ಟು ಹೋಗ್ಬಿಡ್ನಲ್ಲ. ಅಯ್ಯೋ ಸೂಜಿ, ಅಯ್ಯ ಸಿಕ್ಬಿಡ್ತು. ಫಸ್ಟ್ ಅಟೆಂಪ್ಟ್ ಅಲ್ಲ, ಸೂಜಿಗ್ ದಾರ ಪೋಣಿಸ್ಬಿಡ್ಬೇಕು. ರಾಮಾಚಾರಿ ನೋಡ್ದ? ಏನ್ ಹಾಗೆ ನೋಡ್ತಿದ್ದೆ? ರಾಮಾಚಾರಿ ನೋಡ್ದ? ನೋಡ್ದೆ. ಎಲ್ಲಿ? ಆ ಕಡೆ ಹೋದ. ಹೌದಾ? ರಾಮಾಚಾರಿ, ರಾಮಾಚಾರಿ. ಅಯ್ಯೋ, ಅಲ್ಲ ಈ ಮನುಷ್ಯರು ಏನೇನೋ ಮಾಡ್ತಾರೆ. ನನ್ ಕೈಯಲ್ಲಿ ಈ ಸೂಜಿಗೆ ದಾರ ಪೋಣ್ಸಕ್ ಆಗ್ತಾ ಇಲ್ವಲ್ಲ. ಸದ್ಯ ಇಬ್ರು ಆ ಕಡೆ ಹೋಗಿದಾರೆ. ಅವ್ರ ಬರೋಷ್ಟರಲ್ಲಿ ಈ ಸೂಜಿಗೆ ದಾರ ಪೋಣಿಸ್ಬಿಟ್ಟು ನನ್ ಬಟ್ಟೆ ಗುಂಡಿ ಹೊಲ್ಕೊಬಿಡ್ಬೇಕು. ಹೋಯ್ತು ಹೋಯ್ತು ಹೋಯ್ತು. ಏನಾಯ್ತಾ? ಅಲ್ಲ ಕಣ, ಚಾರು ಮೇಡಮ್ ಎಲ್ಲೋ ಆ ಕಡೆ ಹುಡುಕ್ತೆ, ಅಲ್ಲೆಲ್ಲೋ ಕಾಣ್ತಾ ಇಲ್ವಲ್ಲ. ಆ ಕಡೆ ಇಲ್ಲ ಅಂದ್ರೆ ಈ ಕಡೆ ಇರ್ತಾರೆ, ಈ ಕಡೆ ಇಲ್ಲ ಅಂದ್ರೆ ಆ ಕಡೆ ಇರ್ತಾರೆ. ಒಟ್ಟು ಮನೆ ಒಳಗೆ ಯಾವ್ದೋ ಒಂದ್ ಕಡೆ ಇರ್ತಾರೆ. ಸರಿಯಾಗಿ ಹುಡ್ಕೋದ್ ಬಿಟ್ಬಿಟ್ಟು ನಮ್ ಕೆಲ್ಸಕ್ಕೆ ಯಾಕೋ ತೊಂದ್ರೆ ಕೊಡ್ತಾ ಇದೀಯಾ? ಲವ್, ಒಂದು ಸೂಜಿಗ್ ದಾರ ಪೋಣಿಸ್ತಾ ಇದೀಯಾ. ಒಳ್ಳೆ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ತರ ಬಿಲ್ಡಪ್ ತಗೋತಾ ಇದೆಯಲ್ಲ. ಹೌದಪ್ಪ, ನನ್ ಕೆಲ್ಸ ನಂಗೆ ದೊಡ್ಡದು. ಅದಕ್ಕೆ ನೀನ್ ಹುಡ್ಕೊಂಡು ಆ ಕಡೆ ಹೋದ್ರು. ಆ ಕಡೆನಾ? ಅದನ್ನಾಗ್ಲೇ ಹೇಳ್ಬೇಕು ತಾನೆ. ಚಾರು ಮೇಡಮ್, ಒಳ್ಳೆ ಕಥೆ ಆಯ್ತಲ್ಲ. ಒಂದ್ ಸೂಜಿಗೊಂದ್ ದಾರ ಪೋಡ್ಸಕ್ ಆಗ್ತಾ ಇಲ್ಲ ನನ್ ಕೈಲಿ. ಬರೋಷ್ಟರಲ್ಲಿ ಸೂಜಿಗ್ ದಾರ ಪೋಡ್ಸ್ಬೋಣ. ಇದು ಬೇರೆ ಮುಂಡ. ಹೋಯ್ತು ಹೋಯ್ತು. ಕರೆಕ್ಟ್ ಮೇಡಮ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಒಂದೇ ಡೌಟ್ ಇದೆ, ಕ್ಲಿಯರ್ ಮಾಡಿ. ಕೂತ್ಕೊಳ್ಳಿ. ಏನದು? ಈಗ ನೀವು ಆ ಸಕ್ಸೇನಾಗಿ ಸೈನ್ ಮಾಡಿಕೊಡ್ಬೇಕು ಅಂತಂದ್ರೆ, ಆ ಸಕ್ಸೇನ ಮಗನ ಜೊತೆ ನಿಮ್ಮ ಮಗಳನ್ನ ಮದುವೆ ಮಾಡಿಸ್ಬೇಕು ಅಂತ ನೀವು ಅವನಿಗೆ ಹೇಳಿದ್ರಿ. ಅದಕ್ಕೆ ಅವನು ಒಪ್ಕೊಂಡ. ಅವನು ಹೆಂಗ್ ಒಪ್ಕೊಂಡ ಅಂತ ಕೇಳಿದ್ದಕ್ಕೆ
ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂಲಿ ನೂರಾರು ಕಾರಣಗಳನ್ನ ಕೊಟ್ಟರೆ, ಆದ್ರೆ ನೀವ್ ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡೋದನ್ನೇ ಮರ್ತ್ಬಿಟ್ರಲ್ಲ. ಏನದು? ಫಸ್ಟ್ ಆಫ್ ಆಲ್, ನಿಮ್ಮ ಮಗಳು ಚಾರು ಸಕ್ಸೇನಾ ಮಗನ್ನ ಮದ್ವೆ ಆಗಕ್ಕೆ ಒಪ್ತಾಳ. ಅವಳು ಯಾಕೆ ಒಪ್ಕೊಳ್ಳಲ್ಲ? ಇದೇನಿದೆ ಹಿಂಗ್ ಕೇಳ್ತಾ ಇದೀನಿ? ಯಾಕೆ ಒಪ್ಕೊಳ್ಳಲ್ಲ ಅಂತಂದ್ರ, ಚಾರು ಮನ್ಸಲ್ಲಿ ಇನ್ನ ರಾಮಚಾರಿ ಜೀವಂತವಾಗಿದ್ದಾನೆ, ಅದಕ್ಕೆ. ಅವನೇ ಜೀವಂತವಾಗಿಲ್ಲ, ಲೇಟ್ ರಾಮಚಾರಿ ಅಂತ ಹೇಳು. ನಾನ್ ಚಾರು ಬೇಬಿ ಮಾತಾಡೋದ್ನ ನೀ ಗಮನಿಸಿದ್ಯಾ? ಎಷ್ಟು ದಿನ ಅವಳು ಮಾತಿಗೂ ನಾನ್ ರಾಮಚಾರಿ ಹೆಂಡತಿ ಅಂತ ಹೇಳ್ತಾ ಇದ್ಲು. ಈಗ ಈ ಮಾನ್ಯತಾ ಮಗಳು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ ಅನ್ನೋ ತರ ಮಾತಾಡ್ತಾ ಇದ್ದಾಳೆ. ಅದರಲ್ಲೇ ಗೊತ್ತಾಗಲ್ವಾ ಅವಳು ಇನ್ಮೇಲೆ ನನ್ನ ಮಗಳಾಗಿ ಮಾತ್ರ ಇರ್ತಾಳೆ, ನಾನ್ ಹೇಳಿದ್ದು ಮಾತ್ರ ಕೇಳ್ತಾಳೆ ಅಂತ. ಹಾಗಾದ್ರೆ ರಾಮಚಾರಿ ಜೊತೆ ಪ್ರೀತಿ ಮದ್ವೆ ಇದೆಲ್ಲ ಸುಳ್ಳ? ಏಯ್, ಆ ರಾಮಚಾರಿ ನನ್ ಬೇಬಿ ತಲೆಯಲ್ಲಿ ಏನೇನೋ ತುಂಬಿಸಿ ಅವಳನ್ನ ಮಾಡ್ಸಿ ಮದ್ವೆ ಆಗಿರೋದು. ಅವಳಿಗೆ ರಿಯಾಲಿಟಿ ಗೊತ್ತಾದ್ಮೇಲೆ ಈ ಜೀವನನೇ ಸಾಕು ಅನ್ನೋ ಹೊತ್ತಿಗೆ ಈ ಲೋಕನೇ ಬಿಟ್ಟು ಅವ್ನ್ ಟಿಕೆಟ್ ತಗೊಂಡ. ನೋ 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 ನಾವೇ ಟಿಕೆಟ್ ಕೊಟ್ಟು ಕಳ್ಸಿದ್ವಿ. ಈಗ ಅವನೇ ಅಲ್ಲಿ ಇಲ್ಲ ಅಂದ್ಮೇಲೆ ಇವಳು ಹೇಗ ನರಕದಲ್ಲಿ ಇರ್ತಾಳೆ? ಹಾಗಿದ್ರೆ ಚಾರು ಆ ಮನೆ ಬಿಟ್ಟು ನಿಮ್ ಮನೆಗೆ ಓಡ್ ಬರ್ತಾಳೆ ಅಂತ ಹೇಳ್ತಾ ಇದೀರಾ? ಮಾನಿತ ಮಗಳಾಗಿದ್ರೆ ಖಂಡಿತ ಬಂದೇ ಬರ್ತಾಳೆ. ಮಾಮ್, ಏನ್ ಮಾಮ್ ಅರ್ಜೆಂಟ್ ಆಗಿ ಬರೋದಿಕ್ ಹೇಳ್ದೆ? ಅದೇನಿಲ್ಲ ಬೇಬಿ, ನಿನ್ನ ಅರಮನೆಯಲ್ಲಿ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ನೀನೆ ಕುಡಿಸ್ಲು ಸಾಕು ಅಂತ ಆ ರಾಮಚಾರಿ ಹಿಂದೆ ಹೋಗಿದ್ದು. ಈಗ ಆ ರಾಮಚಾರಿನೇ ಇಲ್ದಿರೋ ಗುಡಿಸ್ಲಲ್ಲಿ ಕೂತ್ಕೊಂಡು ಕೋಳ ಆಡ್ತಾ ಇದ್ಯಾ. ಅದನ್ನ ನನ್ ಕೈ ನೋಡೋಕ್ ಆಗ್ತಾ ಇಲ್ಲ ಬೇಬಿ. ಅಟ್ಲೀಸ್ಟ್ ಹೀಗಾದ್ರೂ ನಮ್ ಲೆವೆಲ್ ತಕ್ಕಾಗೆ ನಿನ್ ಲೈಫ್ ಸೆಟಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮಾಮ್, ನೀನ್ ಏನ್ ಹೇಳ್ತಿದ್ದೆ ನನ್ಗೆ ಅರ್ಥ ಆಗ್ತಿಲ್ಲ. ಬೇಬಿ, ನೀನ್ ಇಲ್ಲಿರ್ಬೇಕಾದವಳಲ್ಲ, ಫಾರಿನ್ ಅಲ್ಲಿ ಇರ್ಬೇಕಾದವಳು. ಅಲ್ಲ, ಯಾಕೆ ಇವಾಗ ಈ ತರ ಹೇಳ್ತಿದ್ಯಾ? ಇದು ನಾನ್ ಹೇಳ್ತಾ ಇಲ್ಲ ಬೇಬಿ, ಒಂದು ಕಾಲದಲ್ಲಿ ನೀನ್ ಹೇಳ್ತಾ ಇದ್ದೆ. ನಿನ್ ಮದ್ವೆಗ್ ಮುಂಚೆ ಹೇಳ್ತಾ ಇದ್ದಿದ್ನ ಮರ್ತೋಗ್ಬಿಟ್ಯಾ? ನಿನ್ ಹಳೆ ಕನ್ಸೆಲ್ಲ ನನ್ಸಾಗುವಾಗ ನಾನ್ ಮಾಡ್ತೀನಿ. ನೀನು ಲಂಡನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕು. ನೀನ್ ಆಸೆ ಪಟ್ಟಿದ್ದೆಲ್ಲ ನಿನಗ್ ಸಿಗ್ಬೇಕು. ನಿನ್ ಕಾಲ್ ತುದಿಲಿ ಇಡೀ ಪ್ರಪಂಚ ಇರ್ಬೇಕು. ಹಾಗ್ ಮಾಡ್ತೀನಿ. ಅಲ್ಲ ಮಾಮ್, ಅದ್ ಹೇಗಾಗುತ್ತೆ? ಆಗುತ್ತೆ. ನಿನ್ ಮಾಮ್ ಅಂದ್ರೆ ಮಾನ್ಯತ ಮನ್ಸ್ ಮಾಡಿದ್ರೆ ಎಲ್ಲ ಆಗುತ್ತೆ. ನಿನಗೆ ನಮ್ ಬಿಸ್ನೆಸ್ ಪಾರ್ಟ್ನರ್ ನವ್ದೀಪ್ ಗೊತ್ತಲ್ಲ, ಅವ್ರ ಮಗ ಲಂಡನ್ ಅಲ್ಲಿ ಸೆಟ್ಲ್ ಆಗಿದ್ದಾನೆ. ಅದಕ್ಕೆ ಬೇಬಿ, ಯು ಸೋ ಲಕ್ಕಿ. ಅವ್ರ ಮಗ ನಿನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಮಾಮ್, ಏನ್ ಹೇಳ್ತಿದ್ಯಾ? ಇರೋದನ್ನೇ ಹೇಳ್ತಾ ಇದೀನಿ ಬೇಬಿ. ನಿನ್ನ ಅವ್ರ ಮಗನ್ ಜೊತೆ ಮದ್ವೆ ಮಾಡ್ಬಿಟ್ರೆ ನೀನ್ ಲಂಡನ್ ಅಲ್ಲಿ ಸೆಟ್ಲ್ ಆಗ್ಬಿಡ್ಬೋದು. ಇದೇನೋ ಏನೋ ಬರೀತಾ ಇದೀಯಾ? ಸಕ್ಸೇನಾ ಸ್ಟೇನ್ಲೆಸ್ ಸ್ಟೀಲ್ ಫ್ಯಾಕ್ಟರಿ, ಸಕ್ಸೇನಾ ಟೆಕ್ ಪಾರ್ಕ್, ಸಕ್ಸೇನಾ ಸೊಲ್ಯೂಷನ್ಸ್, ಸಕ್ಸೇನಾ ಡೆವಲಪ್ಮೆಂಟ್ಸ್, ಸಕ್ಸೇನಾ ರಿಯಲ್ ಎಸ್ಟೇಟ್, ಸಕ್ಸೇನಾ ಆಟೋಮೊಬೈಲ್ಸ್, ಸಕ್ಸೇನಾ ಗಾರ್ಮೆಂಟ್ಸ್. ಇದನ್ನೆಲ್ಲ ಯಾಕೆ ಲಿಸ್ಟ್ ಕೊಡ್ತಾ ಇದೀಯಾ? ಏನಿಲ್ಲ ಮುರಾರಿ, ಆ ಸಕ್ಸೇನಾ ಕಂಪ್ನಿಗಳು ಯಾವ್ಯಾವುದು ಎಲ್ಲೆಲ್ಲಿದೆ ಅಂತ ಒಂದು ಲಿಸ್ಟ್ ಮಾಡ್ಕೊಂಡು ಡೀಟೇಲ್ಸ್ ತಗೋತಾ ಇದ್ದೀನಿ. ಯುದ್ಧ ಶುರುವಾಗೋಕ್ಕೂ ಮುಂಚೆ ಶತ್ರುಗಳ ಸ್ಥಾವರ ಎಲ್ಲಿದೆ ಅಂತ ತಿಳ್ಕೊಬೇಕಲ್ವಾ? ಇದನ್ನೆಲ್ಲ ಚೆನ್ನಾಗೇ ಮಾಡ್ತೀಯ. ಆದ್ರೆ ಇಂಥ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತೀಯ ಅಂತ ಗೊತ್ತು. ಕಟಕ್ರಿರೋ ಜಾಗಕ್ಕೆ ಅದಕ್ಕೆ ಒಬ್ಬರನ್ನೇ ಕಳಿಸ್ಬಾರ್ದು ಅಂತ ಗೊತ್ತಾಗಲ್ಲ ಅಲ್ವಾ? ನೀವು ಮುರಾರಿ, ನೀನ್ ಚಾರು ಮೇಡಮ್ ಬಗ್ಗೆ ಇಷ್ಟನ ತಿಳ್ಕೊಂಡಿರೋದು? ನೋಡೋ, ನಮ್ ಚಾರು ಮೇಡಮು ಒಂಥರ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ. ಅವ್ರೊಂದು ಕೆಲ್ಸನ ಹಿಡಿದ್ರೆ ಚಿಟಿಕೆ ಹೊಡೆಯಷ್ಟಲ್ಲಿ ಮುಗಿಸ್ತಾರೆ. ಅವ್ರನ್ನ ನಾನು ಮದುವೆ ಆಗಕ್ಕೆ ಮುಂಚಿಂದ ನೋಡ್ತಾ ಇದ್ದೀನಿ ಕಣೋ. ಅವ್ರೊಂದ್ಸತಿ ನಿರ್ಧಾರ ಮಾಡಿದ್ರೆ ಮುಗೀತು. ಆ ಕೆಲಸ ಮುಗಿಸೋ ತನಕ ನಿದ್ದೆನೂ ಮಾಡಲ್ಲ. ನೋಡೋ, ನಾವು ಯಾವ ವಾತಾವರಣದಲ್ಲಿ ಬೆಳಿತೀವೋ ಆ ವಾತಾವರಣಕ್ಕೆ ತಕ್ಕಂಗೆ ನಮ್ಮ ಸ್ವಭಾವ ಭಾವನೆಗಳು ಎಲ್ಲ ಬದಲಾಗ್ತದೆ ಅಂತ ಹೇಳ್ತಾರೆ.
ಚಾರು ಮೇಡಮ್ ಅವ್ರ ತಾಯಿ ಜೊತೆ ಇದ್ದಾಗ ಕೋಪ, ದ್ವೇಷ, ಸಿಟ್ಟು ಇದನ್ನೇ ಮೈಲೆಲ್ಲ ತುಂಬಿಸ್ಕೊಂಡು ಬೆಳೆದ್ರು. ಆದರೆ ಯಾವಾಗ ಅವ್ರ ತಾಯಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಚಾರು ಮೇಡಮ್ಗೆ ಗೊತ್ತಾಯ್ತೋ ಆವಾಗ ಸ್ವಲ್ಪನೇ ಬದಲಾಗ್ತಾ ಹೋದ್ರು. ಆಮೇಲಿಂದನೇ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಬಂದಿದ್ದು. ಆ ಪ್ರೀತಿನೇ ಅವ್ರು ನನ್ನ ಮದುವೆ ಆಗಿ ಈ ಮನೆಗೆ ಬಂದು ಎಲ್ಲದಕ್ಕೂ ಹೊಂದ್ಕೊಂಡು ಸಂತೋಷವಾಗಿರೋಕ್ಕಾಗಿದ್ದು. ಚಾರು ಮೇಡಮ್ ನಮ್ಮನ್ನೆಲ್ಲ ಅಷ್ಟು ಹಚ್ಕೊಂಡಿದ್ದಾರೆ ಅಂದರೆ ಅವ್ರು ನಮಗೋಸ್ಕರ, ಈ ಮನೆಗೋಸ್ಕರ, ನಮಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಕಣ. ಅಲ್ಲೇ ರಾಮಾಚಾರಿ, ನನ್ಗೆ ಯಾಕೋ ಹೆದರ್ಕೋಬೇಡ ಮುರಾರಿ, ಚಾರು ಮೇಡಮ್ಗೆ ಏನೂ ಆಗಲ್ಲ. ಕೃಷ್ಣ ಅಂತ ನಾನು ಆಡ್ತಿರೋ ನಾಟಕ, ಅವ್ರ ಮಾತಿಗೆ ಒಪ್ಕೊಂಡೇ ಬಿಡ್ತೀನಿ ಅಂತ ಚಾರು ಮೇಡಮ್ ಆಡ್ತಿರೋ ನಾಟಕ ಅಷ್ಟೇ. ಅವ್ರ ತಾಯಿಗೆ ನನ್ನ ಮೇಲೆ ದ್ವೇಷ ಇತ್ತು, ಅದಕ್ಕೆ ಅವ್ರು ನನ್ನ ಸಾಯಿಸಾಯ್ತು ಅವ್ರ ಪ್ರಕಾರ. ಯಾಕೆ ಅಂದರೆ ಅವ್ರಿಗೆ ಒಂದು ಮಿಡಲ್ ಕ್ಲಾಸ್ ಹುಡುಗ ಅವ್ರ ಮಗಳನ್ನ ಮದುವೆ ಆದ ಅನ್ನೋ ಒಂದು ಸಿಟ್ಟಷ್ಟೆ. ಆದರೆ ಅವ್ರ ಮಗಳ ಮೇಲೆ ಯಾವತ್ತೂ ದ್ವೇಷ ಇರಲಿಲ್ಲ. ಹಾಗಾಗಿ ಚಾರು ಮೇಡಮ್ನ ಅಲ್ಲಿ ಕಳ್ಸಕ್ಕೆ ನನಗೆ ಭಯ ಇಲ್ಲ ಕಣ. ನಮ್ದು ನಾಟಕ ಅಂತ ಅವ್ರಿಗೆ ಗೊತ್ತೂ ಆಗಲ್ಲ, ಹಾಗಿದ್ರೆ ಭಯ ಯಾಕೆ? ಈ ನಾಟಕ ಎಲ್ಲ ಇನ್ನೂ ಎಷ್ಟು ದಿನ ರಾಮಾಚಾರಿ? ಚಾರು ಮೇಡಮ್ ಹೊಟ್ಟೆಲಿರೋ ಮಗು ಈ ಪ್ರಪಂಚಕ್ಕೆ ಬರೋ ತನಕ, ಈ ಭೂಮಿಗೆ ಭಾರ ಆಗಿರೋ ಹೆಮ್ಮಾರಿ ರೂಪದಲ್ಲಿರೋ ಆ ಮಾನ್ಯತಾ, ಆ ನವದೀಪ್ ಇಬ್ರು ಜೈಲ್ ಸೇರೋವರೆಗೂ. ಒಟ್ಟಿನಲ್ಲಿ ದೇವ್ರಂತ ಮನುಷ್ಯ ಚಾರು ಮೇಡಮ್ ಅವ್ರ ತಂದೆ ಜೈಶಂಕರ್ ಅವರು ಯಾವ ತಪ್ಪು ಮಾಡಿಲ್ಲ, ಅವ್ರು ನಿರಪರಾಧಿ ಅಂತ ಜೈಲಿಂದ ರಿಲೀಸ್ ಆಗೋವರೆಗೂ ನಾವು ಈ ಥರ ನಾಟಕ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಆಮೇಲೆ ಇಷ್ಟಕ್ಕೆ ಯುದ್ಧ ಮುಗಿಯಲ್ಲ ಮುರಾರಿ. ನಮ್ಮ ಕೃಷ್ಣನ್ ಸಾಯಿಸ್ತವಳಿದಾಳಲ್ಲ ಆ ರುಕ್ಕು, ಅವಳು ಜೈಲ್ ಸೇರ್ಲೇಬೇಕು. ಅದಕ್ಕೆ ಈ ತಯಾರಿಯಲ್ಲಿ